ನಾಲಿಗೆಯ ಹಿಡಿತವಿಲ್ಲದೆ ಮತ್ತು ಬ್ರೈನು ಮತ್ತು ನಾಲಿಗೆಗೆ ಸರಿಯಾಗಿ ಜೋಡಣೆ ಮಾಡದೆ ಮಾತಾಡುವ ರಾಜಕಾರಣಿಗಳ ಮಗದೊಂದು ಕತೆ. ರೈತರ ಬದುಕು ಬವಣೆ ಕೃಷಿ ಮಾರುಕಟ್ಟೆ ಬಗ್ಗೆ ಮತ್ತು ಸಕ್ಕರೆ ಸಚಿವ ಹಗುರವಾಗಿ ಮಾತನಾಡಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಾಗೆ ನೋಡಿದ್ರೆ ಬರಗಾಲ ಬರಲೆಂದು ರೈತರು ದಾರಿ ಕಾಯ್ತಾರೆ ಅಂತ ಅವರು ಹೇಳ್ತಾರೆ. ಬೆಳಗಾವಿಯ ಸುಟ್ಟಟ್ಟಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಕೃಷ್ಣಾ ನದಿಯಲ್ಲಿ ಪುಕ್ಕಟೆ ನೀರಿರುತ್ತೆ, ಕರೆಂಟುವೆ ಪುಕ್ಸಟ್ಟೆ ಸಿಕ್ಕತ್ತೆ. ಹಾಗಾಗಿ ರೈತರಿಗೆ ಒಂದು ಆಸೆ ಇರುತ್ತೆ. ಅದು ಏನಪ್ಪ ಅಂದರೆ ಮೇಲ್ಮೇಲೆ ಪದೇ ಪದೇ ಬರಗಾಲ ಬೀಳಲಿ ಅಂತ. ಯಾತಕ್ಕೆ ಬೀಳಬೇಕು ಬರಗಾಲ ಅಂದರೆ ರೈತರ ಲೆಕ್ಕಾಚಾರ ಏನಪ್ಪ ಅಂದರೆ ಹಾಗಾದಾಗ ಸಾಲ ಮನ್ನಾ ಆಗತ್ತೆ ಅಂತ ಅವ್ರದ್ದು. ನೀವು ಬೇಡ ಅಂದರೂ ಬರುತ್ತೆ ಬರಗಾಲ 3-4 ವರ್ಷಕ್ಕೆ ಒಮ್ಮೆನಾದರೂ ಬರುತ್ತೆ. ಬರದ ಹೊತ್ತಲ್ಲಿ ರೈತರು ಪಾಪ ಸಾಲ ಮನ್ನಾ ಆಸೆಯಲ್ಲಿ ಇರ್ತಾರೆ. ಸರ್ಕಾರ ಸಾಲ ಮನ್ನಾ ಏನೋ ಮಾಡಿದೆ ಹಿಂದೆ, ಆದರೆ ಸರ್ಕಾರ ಸಂಕಷ್ಟದಲ್ಲಿದ್ದಾಗ ಅದು ಕಷ್ಟ ಸಾಧ್ಯ ಅಂತಾರೆ. ಸಂಕಷ್ಟದಲ್ಲಿ ಸರ್ಕಾರವಿದೆಯಾ? ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಹಣಕಾಸಿನಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಮತ್ತು ಯಾವುದಕ್ಕೆ ಎಷ್ಟು ಬೇಕಾದರೂ ದುಡ್ಡಿದೆ ನಮ್ಮ ಹತ್ರ ಅಂತ ಅವ್ರು ಅಂತಾರೆ. ಸಂಕಷ್ಟದಲ್ಲಿದೆ ಅಂತಂದರೆ ಏನು ಅರ್ಥ? ಇರಬಹುದು, ಯಾಕೆಂದರೆ ಫ್ರೀ ಬಿಗಳ ಎಫೆಕ್ಟ್ ಇರಬಹುದು. ಶಿವಾನಂದ ಪಾಟೀಲರ ಈ ಮಾತುಗಳು ಸಹಜ ಟೀಕೆಗೆ ಗುರಿಯಾಗಿದೆ. ಹಾಗೂ ಅವರ ಈ ರೀತಿ ಮಾತಾಡಿರೋದಕ್ಕೆ ಭಾಳ ಜನ ಪ್ರತಿಭಟನೆ ಮಾಡೋದು, ಆಕ್ರೋಶ ವ್ಯಕ್ತಪಡಿಸೋದು ಎಲ್ಲ ಮಾಡಿದ್ದಾರೆ. ಇಟ್ಸ್ ಆಲ್ ರೈಟ್. ಏನೀಗ ಆದರೆ ನೀವು ಆಕ್ರೋಶ ಎಲ್ಲರೂ ವ್ಯಕ್ತಪಡಿಸ್ಕೊಳ್ಳಿ, ಎಂಥದರೂ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಹೇಳಾಗಿದೆ. ಭಾಳ ಹೆಚ್ಚಂದರೆ ಏನು ಮಾಡ್ಬೋದು? ನಾನು ಹಾಗೆ ಹೇಳಿಲ್ಲ ಅಂದ್ರೆ ಆಯಿತು, ಅಷ್ಟೇ ತಾನೇ. ಅದ್ರ ಮೇಲಿನ್ನೇನಿಲ್ಲ. ಆಲ್ ರೈಟ್. ಹಿಂದೆ ಒಂದು ಹೇಳಿದ್ರು ಸರ್, ಸೆಪ್ಟೆಂಬರ್ನಲ್ಲೂ ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನು ಕೊಟ್ರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ. ಹಂಗ ಬಯಸಬಾರ್ದು ಸರ್. ಸೆಪ್ಟೆಂಬರಲ್ಲಿ ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿಕೆ ಕೊಡ್ತಾರೆ. ಈಗ ನೋಡಿದ್ರೆ ಬರ ಬರಬೇಕು, ಸಾಲ ಮನ್ನಾ ಆಗುತ್ತೆ ಅನ್ನುವಂಥ ಯೋಚನೆ. ಅಂದ್ರೆ ರೈತರನ್ನ ಏನಂತ ತಿಳ್ಕೊಂಡಿದ್ರು ಸರ್? ನಾವು ಏನ್ ಮಾಡ್ತೀವಿ ಅದಕ್ಕೆ ಏನಂತ ಅನ್ಕೊಂಡಿದ್ದಾರೋ ನನಗಂತ ಗೊತ್ತಿಲ್ಲ. ಬಟ್ ಇಟ್ ಇಸ್ ನಾಟ್ ಎ ಸೆನ್ಸಿಟಿವ್ ಕಾಮೆಂಟ್ ಅದು. ಯಾಕೆ ಅಂದರೆ ಟೆಕ್ನಿಕಲಿ ಮತ್ತು ವೈಜ್ಞಾನಿಕವಾಗಿ ರೈತ ಬಯಸಕ್ಕಾಗಲ್ಲ ಬರ ಬರಲಿ ಅಂತ. ಅದು ಅವನ ಕೈಯಲ್ಲಿಲ್ಲ. ನಂಬರ್ 1. ಅವನು ಬಯಸಿದ್ರೆ ಅದು ಬರ ಬಂದರೂ ಅವನಿಗೆ ಈ ಸಾಲವನ್ನು ಮನ್ನಾ ಮಾಡಿಕೊಡುವಂತಹ ಪರಿಪಾಠವನ್ನು ಅಥವಾ ಆ ಅಭ್ಯಾಸವನ್ನು ಮಾಡಿಸಿದ್ದು ಯಾರು? ಸರ್ಕಾರಗಳೇ. ಎಕ್ಸಾಕ್ಟ್ಲಿ, ಎಲ್ಲ ಸರ್ಕಾರಗಳಿವೆ. ಇವರಾದರೂ ಸರಿ, ಅವರಾದರೂ ಪ್ರಾಕ್ಟೀಸ್ ಮಾಡಿಸಿದ್ದು ಯಾರು? ಅದರ ಹಿಂದಿನ ಉದ್ದೇಶ ಏನು? 2 ವಾದ ಅದರಲ್ಲಿ. ಒಂದು, ಆ ವರ್ಷದಲ್ಲಿ ಅವರಿಗೆ ಸಾಲ ಕಟ್ಟಕ್ಕಾಗಲ್ಲ, ಬಿಕಾಸ್ ಬರ ಬಂದಿದೆ, ಬೆಳೆ ಇಲ್ಲ, ಮಳೆ ಇಲ್ಲ, ಡ್ಯಾಶು ಸಹಜವಾಗಿ ಮನ್ನಾ ಮಾಡಿಬಿಡ್ತೀವಿ ಅಂತ. 2ನೇದು ಕೆಲವರ ವಾದ ಏನು, ಮನ್ನಾ ಮಾಡಬಾರ್ದು, ಅದನ್ನು ಹಾಗೆ ಅಬಯನ್ಸಲ್ಲಿ ಇಡಬೇಕಷ್ಟೇ. ಅದನ್ನು ಶಕ್ತಿ ಬಂದಾಗ ಅದನ್ನು ಅವ್ರು ಕಟ್ಟಬೇಕು. ನೀವು ಈ ರೀತಿ ಕಟ್ಟಿಸದೆ ಹೋದರೆ ಆರ್ಥಿಕ ವ್ಯವಸ್ಥೆ ಕುಸಿತಾ ಹೋಗುತ್ತೆ ಬ್ಯಾಂಕ್ಗಳಲ್ಲಿ, ಡ್ಯಾಶು ಅಂತ ಇನ್ನೊಂದು ವಾದ. ಆದರೆ ಪ್ರಾಕ್ಟೀಸ್ ಮಾಡಿಸ್ಕೊಟ್ಟವ್ರು ಯಾರು ಇದನ್ನು? ಸರ್ಕಾರಗಳೇ. ಹಿಂದೆ ಕುಮಾರಸ್ವಾಮಿ ಸರ್ಕಾರವೋ ಅಥವಾ ಇನ್ಯಾರದ್ದೋ ಸರ್ಕಾರವೋ, BJPಯವರೇ ಇಟ್ಕೊಳ್ಳೋಣ ಬೇಕಾದ್ರೆ, ಕಾಂಗ್ರೆಸ್ದು ಡಿಮಾಂಡ್ ಏನಿರ್ತಿತ್ತು? ರೈತರು ಕಷ್ಟದಲ್ಲಿದ್ದಾರೆ, ಸಾಲ ಮನ್ನಾ ಮಾಡು, ಸಾಲ ಮನ್ನಾ ಮಾಡಿ. ಹೌದು. ಹಾಗಿದ್ರೆ ಇವ್ರ ಕತೆ ಏನೀಗ? ಸಾಲ ಮನ್ನಾ ಮಾಡಿ ಅಂತಾನೆ ಬರ್ತಾರೆ ಅಷ್ಟೇ. ಇದು ಪ್ರಾಕ್ಟೀಸ್. ಈ ಪ್ರಾಕ್ಟೀಸನ್ನು ನೀವು ಮಾಡಿಸಿದ ಮೇಲೆ ಅವ್ರು ಹೀಗೆ ಬಯಸ್ತಿದ್ದಾರೆ ಅಂತ ಬಯಸೋದು ತಪ್ಪು. ಓಕೆ. ನೀವು ಓಟಿಗೆ ದುಡ್ಡು ಕೊಡ್ತೀವಿ ಅಂತ ಪ್ರಾಕ್ಟೀಸ್ ಮಾಡಿಸಿದ ಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಶಿವಾನಂದ ಪಾಟೀಲ್ ಓಟಲ್ಲಿ ಯಾರ ಕ್ಷೇತ್ರದಲ್ಲಿ ದುಡ್ಡು ಕೇಳ್ದ ಕೊಡಲ್ಲ ಅಂತ ನೀವು ಪ್ರಾಕ್ಟೀಸ್ ಮಾಡಿಸಿದ್ದೆ ನೀವು. ಎಸ್. ಬಟ್ ರೈತ ಸಮುದಾಯಕ್ಕೆ ಇದೊಂದು ಅವಮಾನ ಅಲ್ವಾ ಸರ್? ಈ ರೀತಿ ಹೇಳಿಕೆ ಕೊಡೋ ಮೂಲಕವಾಗಿ ಪದೇ ಪರಿಹಾರದ ವಿಚಾರ ಬಂದಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ ದುಡ್ಡಿಗೋಸ್ಕರ ಅಂತ ಹೇಳಿ. ಯಾರಿಗೆ ಅವಮಾನ? ರೈತರಿಗೆ ಸರ್. ಏನಕ್ಕೆ ಅವಮಾನ ಆಗುತ್ತೆ? ಅಂದ್ರೆ ಅವ್ರು ದುಡ್ಡಿಗೋಸ್ಕರನೇ ಜೀವನ ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಅವ್ರು ಏನಾದ್ರು ಹೇಳ್ಕೊಳ್ಳಪ್ಪ. ಅಂಥವ್ರ ಬಗ್ಗೆ ನೀವು ಅವಮಾನ ಅಂತ ನೀವೆಲ್ಲ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ರೆ ಪ್ರಯೋಜನ ಏನು? ಏನಾಗುತ್ತೆ? ಈ ವಿಚಾರಗಳೆಲ್ಲ ಡಿಸ್ಕಸ್ ಆಗೋದಲ್ಲಿ ಮೀಡಿಯಾ ಅಥವಾ ಬಹುಳ ಜಾಸ್ತಿ ಅಂತಂದ್ರೆ ರಾಜಕೀಯವಾಗಿ ಯಾರೋ BJPಯವ್ರು ಇವ್ರು ಬೈಯೋದೋ, JDSನವ್ರು ಇವ್ರು ಬೈಯೋದೋ, ಅವರಿದ್ದಾಗ ಇವ್ರು ಕಾಂಗ್ರೆಸ್ನವ್ರು ಅವ್ರು ಬೈಯೋದು ಅಷ್ಟೇ. ಆಮೇಲೆ ಅವಮಾನ ಎಂದು ಪರಿಭಾವಿಸಿದ ಅವರ ಕ್ಷೇತ್ರದ ಜನ ರೈತರೇ ನೀವು ಮತ ಹಾಕೋದಾದರೆ ಅದನ್ನು ನಾನು ಅವಮಾನ ಅಂತ ಹೇಗೆ ಪರಿಗಣಿಸ್ಲಿ?
ಅವ್ರಿಗೇನು ಹತ್ಯೆ ಇಲ್ಲ ಅಂತ ಹೇಗೆ ಪರಿಗಣಿಸ್ಲಿ ನಾನು ಅದನ್ನು? ಎಕ್ಸಾಕ್ಟ್ಲಿ. ನೀವು ಅರ್ಬನ್ ಏರಿಯಾಲಿ ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶದಲ್ಲಿ ಕೂತ್ಕೊಂಡ್ರೋ ಟಿ ವಿನವರೋ ಪೇಪರ್ನವರೋ ಪೊಲಿಟಿಷಿಯನ್ಸು ನಿಮಗೆ ಮಾತಾಡ್ತಾ ಇದ್ದೀರಿ. ಇದು ರಿಫ್ಲೆಕ್ಟ್ ಆಗಬೇಕಾಗಿರೋದು ಎಲ್ಲಿ? ಅಪಮಾನ ಎನ್ನುವುದು ಅವನಿಗೆ ಅಪಮಾನ ಆಗಿದೆ ಅಂತ ನೀವು ಡಿಸೈಡ್ ಮಾಡಕ್ ಬರಲ್ವಲ್ಲ. ರೈತ ಸಮುದಾಯ ಡಿಸೈಡ್ ಮಾಡಬೇಕು. ಡೆಫಿನೆಟ್ಲಿ ಡಿಸೈಡ್ ಮಾಡ್ಬೇಕಂಗಾರೆ ಎಲ್ಲಿ ಮಾಡಿದ್ದಾರೆ? ಸದ್ಯಕ್ಕೆ ಮಾಡಿಲ್ಲ. ಬಟ್ ಈ ಹೇಳಿಕೆಗಳು ಆಯಾಯ ಬಲಿಷ್ಠವಾಗಿರೋ ರೈತ ಸಂಘಟನೆಗಳ ಪ್ರತಿಭಟನೆಗೆ ಒಂದಿಷ್ಟು ಜಾಗ, ಮಾಧ್ಯಮಗಳಿಗೆ ಒಂದಿಷ್ಟು, ರಾಜಕೀಯವಾಗಿ ಅದನ್ನು ಅರದು ಹುರಿದು ಮುಕ್ಕಕ್ಕೆ ಒಂದಷ್ಟು ಜಾಗ. ಬಟ್ ಎಲ್ಲಿದೆ ಬೇರೆ ಕಡೆ? ಬಟ್ ಇವರೆಲ್ಲ ಅಧಿಕಾರಕ್ಕೆ ಬರೋ ಮುಂಚೆ ನಾವು ರೈತರಿಗೋಸ್ಕರ ಏನಾರು ಇರ್ಲಪ್ಪ, ಓಕೆ, ವೋಟ್ ಹಾಕೋರು ಯಾರು? ಅವರೇ ಹಾಕಬೇಕಾಗಿರೋದು. ಡಿಫಮೇಷನ್ ಅಲ್ಲಿ ಡಿಫೇಮ್ ಆಗಿದೆ ಅಂತ ಹೇಳಬೇಕಾದವ್ರು ಯಾರು? ಆಗಿದೆ ಅಂತ ಅನ್ನಿಸ್ಕೊಂಡಿರೋರು ಯಾರು ಅಲ್ಲ. ಯಾರಿಗಾಗಿದೆ ಅವರೇ ಅರ್ಸ್ಕೋ, ಯಾರು ಅಲ್ಲ. ಹಾಗಾದ್ರೆ ಇಲ್ಲಿ ಅಪಮಾನ ಆಗಿರೋದು ಯಾರಿಗೆ? ರೈತರಿಗೆ. ಅಲ್ ರೈಟ್. ಹಾಗಾದ್ರೆ ನೋಡೋಣ, ಆ ಘನತೆವೆತ್ತ ರೈತ ಒಕ್ಕೂಟ ಅಥವಾ ಅವರ ಹೋರಾಟದ ಶಕ್ತಿ ಅಥವಾ ಅವರ ಸಂಘಟನೆ ಅಥವಾ ಅವರ ಕೆಪಾಸಿಟಿ ಏನಿದೆ ಅಂತ ನೋಡೋಣ. ಹಂಗಾರೆ ನೋಡೋಣ, ಅದೇನು ಮಾಡ್ತೀರಿ ನೋಡೋಣಪ್ಪ, ಮಾಡ್ರಪ್ಪ. ಕೇಳಬೇಕಾಗಿರೋದು ಅವರೇ. ದಾಟ್ ಇಸ್ ದಿ ಪ್ರಾಬ್ಲಮ್. ಎಸ್, ಯಾರು ರೈತರ ಬಗ್ಗೆ ಬೇರೆಯವರೆಲ್ಲ ಕೇಳ್ತಾ ಇರ್ತೀರಿ. ರೈತ ಸಂಕಷ್ಟದಲ್ಲಿದೆ, ಫ್ರೀ ಬಿ ಕೊಟ್ಬಿಟ್ಟು ಯಾರು ನಿಮಗೆ ಹೆಣ್ಣು ಮಕ್ಕಳಿಗೋ ಅಥವಾ ಯಾರಿಗೋ 2,000 ಕೊಡ್ತೀವಿ ಅಂತ ಏನೇನೋ ಫ್ರೀ ಬಿಗಳು ಕೊಟ್ಬಿಡ್ರಪ್ಪ. ಸರ್ಕಾರ ಸಂಕಷ್ಟದಲ್ಲಿದೆ ಅಂದ್ರೆ ಅರ್ಥ ಏನಾಗ? ಯಾರು ನಿಮ್ಮನ್ನು ಕೊಡಿ ಅಂತಿದ್ದವ್ರು ಅವಾಗ ಅದನ್ನು ಲೆಕ್ಕ ಹಾಕೊಳ್ಳದೆ ಕೊಟ್ಬಿಟ್ರಿ ಅಂತ ಅನ್ಕೊಳ್ಳೋಣ. ನೀವು ಪರವಾಗಿಲ್ಲ, ಇಟ್ಸ್ ಆಲ್ ರೈಟ್, ಜನಕ್ಕೆ ಹೆಲ್ಪ್ ಆಗ್ತಾ ಇದೆ, ನಾವು ಕೊಡ್ತಾ ಇದ್ದೀವಿ, ಬಡವರಿಗೆ ತಲುಪಿಸ್ತಾ ಇದ್ದೀವಿ, ಬಡವರಿಗೆ ತಲುಪಿಸ್ತಾ ಇದ್ದೀವಿ. ಎಗೈನ್ ಬಡವ ನೀಡ್ಸ್ ಟು ಬಿ ಪ್ರಾಪರ್ಲಿ ಅದರ ವ್ಯಾಖ್ಯಾನ ಕರೆಕ್ಟಾಗಿ ಹಾಕಬೇಕು. ಇರಲಿ, ಪರವಾಗಿಲ್ಲ. ನೀವು ಫ್ರೀ ಬಿಗಳನ್ನು ಕೊಟ್ಟುಬಿಟ್ಟು ಅಧಿಕಾರವನ್ನು ಹಿಡಿದು, ಅದರ ಮೂಲಕ ತಾನೇ ಅಧಿಕಾರ ಹಿಡಿತೀವಿ ಅನ್ನೋದು, ಹಿಡಿದು ನಂತರ ಅಲ್ಲಿ ಹೇಸಿಗೆಯನ್ನು ಹೆಕ್ಕಿ ತೆಗೆದು ತಿಂದು ನಿಮ್ಮ ಹಾಗೂ ನಿಮ್ಮ ಮೊಮ್ಮಕ್ಕಳವರೆಗಿನ ಜೀವನವನ್ನು ಕಟ್ಕೋಬೇಕು ಅನ್ನೋ ಆಸೆ ನಿಮಗಿರೋದಾದರೆ, ಜನರ ದುಡ್ಡಲ್ಲಿ ಸಾಲ ಮನ್ನಾ ಆದಾಗ ರೈತನೊಬ್ಬ ಯಾರೋ 4 ಜನ ಮಿಸ್ಯೂಸು ಮಾಡ್ಕೋಬೋದು ಅಂತಲೇ ಇಟ್ಕೊಳ್ಳೋಣ, ಮಿಕ್ಕಿದವರು ಅವರ ಬದುಕನ್ನು ಕಟ್ಕೊಳ್ಳಬಾರ್ದು ಅನ್ನಕ್ಕೆ ನೀವು ಯಾರು? ನೀವು ಯಾರವಾಗ? ಹೌದು, ನೀವು ಫ್ರೀ ಬಿ ಕೊಡ್ಬೋದು, ಅಧಿಕಾರಕ್ಕೆ ಬರಬೇಕು, ಆಮೇಲೆ ಬಂದ ಮೇಲೆ ಅಲ್ಲಿ ಹೇಸಿಗೆಯನ್ನು ಹೆಕ್ಕಿ ತೆಗೆದು ತಿನ್ನಬೇಕು. ಅದು ಹೇಸಿಗೆ ತಿಂದ ಮೇಲೆ ಮೊಮ್ಮಕ್ಕಳವರೆಗೂ ಆಸ್ತಿಯನ್ನು ಮಾಡಬೇಕು, ನೀವು ಬದುಕು ಕಟ್ಕೋಬೇಕು. ರೈತ ಸಾಲ ಮನ್ನಾ ಅವನು ಕೇಳಿದಾಗ ಯಾಕೆ ಅವನು ಯಾಕೆ ಬದುಕು ಕಟ್ಕೋಬಾರ್ದು? ಹಾಗಾರೆ ಇಟ್ಸ್ ಎ ಓಲ್ಡ್ ಆರ್ಗ್ಯುಮೆಂಟ್. ರೈತರಿಗೆ ಸಾಲ ಮನ್ನಾ ಆಗತ್ತೆ, ಸಾಲದ ರೂಪ ತುಂಬ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ, ಬೀಜ ಫ್ರೀ ಸಿಕ್ಕತ್ತೆ, ಗೊಬ್ಬರ ಸಬ್ಸಿಡಿಲಿ ಸಿಕ್ಕತ್ತೆ, ಕರೆಂಟ್ ಇಲ್ಲ ವೆಚ್ಚ, ನೀರು ಫ್ರೀ ಅವರಿಗೆ, ಇದೆಲ್ಲ ಫ್ರೀ ಕೊಟ್ಟು ಲಾಸ್ಟಲ್ಲಿ ಕೆಲವು ಬೆಳೆಗಳನ್ನು MSPನಲ್ಲಿ ಹೆಚ್ಚಿನ ದರವನ್ನು ಕೊಟ್ಟು, ಅಲ್ಲ ಹೆಚ್ಚಿನ ಅಲ್ಲ, MSP ಫಿಕ್ಸ್ಡ್ ಪ್ರೈಸ್ ಪ್ರೈಸಲ್ಲಿ ಖರೀದಿ ಮಾಡುವ ಖಾತರಿಯೂ ಇರುತ್ತೆ. ಹಾಗಿದ್ರೆ ರೈತ ಮಾಡಿದ್ದೇನು? ಅವರು ಹೆಚ್ಚಿಗೆ ಬೆಳೆ ಬೆಳೆದಾಗೇನು ಅವ್ರೇನು ಟ್ಯಾಕ್ಸ್ ಕೊಡಲ್ಲ, ಯಾಕಂದ್ರೆ ಅಗ್ರಿಕಲ್ಚರ್ ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ. ಹಾಗಾದ್ರೆ ಅವ್ರು ಬೆಳೆದಿದ್ದೇನೆ ನಾನು ಅನ್ನದಾತ ಅಂತೀನಿ ಅಂತ ಅವನು ಅಂತಾನೆ. ಹಾಗಾಗಿ ಈ ಆರ್ಗ್ಯುಮೆಂಟ್ಗಳಿಗೆ ಕೊನೆ ಇಲ್ಲ. ನಿಮಗೆ ಕೊಡಲಿಕ್ಕೆ ಆಗದಿದ್ದರೆ ಪರವಾಗಿಲ್ಲ, ಆದರೆ ಈ ರೀತಿಯ ಹೇಳಿಕೆಗಳೇನಂತ ತೋರಿಸಿ ಕೊಡೋದಕ್ಕಾಗದಿದ್ರೆ ಇಟ್ಸ್ ಆಲ್ ರೈಟ್. ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳಿದ್ರೆ ದಟ್ಸ್ ಆಲ್ ರೈಟ್, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಅದನ್ನು ಈ ಥರ ಇನ್ಸೆನ್ಸಿಟಿವ್ ಆಗಿ ಮಾತಾಡೋದು ಅವರವರ ಮನೋಸ್ಥಿತಿಗಳನ್ನು ತೋರಿಸುತ್ತೆ. ಓಕೆ, ಅಷ್ಟೇ. ಒಬ್ಬ ಮುಖ್ಯಮಂತ್ರಿ ಆಗಿರುವಂಥವ್ರು ಅವರ ಮಂತ್ರಿ ಮಂಡಲದಲ್ಲಿರುವಂಥ ಒಬ್ಬ ಸಚಿವರು ಈ ರೀತಿ ಹೇಳಿಕೆ ಕೊಟ್ಟಾಗ ರೈತರಿಗೆ ಅಪಮಾನ ಆಗಿದೆ ಅಂತ ಮುಖ್ಯಮಂತ್ರಿಯವರಿಗೆ ಅನ್ನಿಸಿದರೆ, ಓಕೆ, ನಂಗೆ ಗೊತ್ತಿಲ್ಲ ಅನ್ಸುತ್ತೋ ಇಲ್ವೋ. ಉಪಮುಖ್ಯಮಂತ್ರಿಗೆ ಅನ್ನಿಸಿದರೆ, KPCC ಅಧ್ಯಕ್ಷರಿಗೆ ನಂಗೆ ಗೊತ್ತಿಲ್ಲ ಅವ್ರಿಗೆ ಅನ್ಸುತ್ತೋ ಇಲ್ವೋ. ಅಲ್ಲ ಸರ್, ಅವರು ರೈತರೇ ಅಲ್ವಾ ಸರ್? ಅದಕ್ಕೇನೀಗ? ಕೃಷಿಯಿಂದ ಬಂದಿರೋದು ನಾನು, ಅದಕ್ಕೇನೀಗ ಅಂತ ನಾನು ಕೇಳೋದು. ಸೊ ವಾಟ್, ಅನ್ನಿಸ್ಬೇಕು ಅಂತೇನಿಲ್ಲ, ಅವ್ರು ಹಾಗೆ ಹೇಳಿಲ್ಲ ರೀ, ನೀವು ತಿರ್ಚ್ತಾ ಇದ್ದೀರಿ. ಬರುತ್ತೆ, ಅದು ಸಹಜವಾಗಿ. ಮುಗೀತು. ಈ ದೇಶ ಇವತ್ತು ಹೇಗಿದೆ, ಏನನ್ನು ಬೇಕಾದರೂ ಹೇಳಿಬಿಡು ಮೊದಲು, ಅದರಿಂದ ಬರಬೇಕಾದ ನಿನ್ನ ತೆವಲುಗಳನ್ನೆಲ್ಲ ತೀರಿಸಿಕೋ, ಅಥವಾ ಪ್ರಚಾರವನ್ನು ಪಡೆದುಕೋ, ಅಥವಾ ನಿನ್ನ ಉದ್ದಟತನವನ್ನು ಸಾಬೀತು ಮಾಡಿಕೋ. ನಂತರ ಅದು ತಿರುಗೇಟು ಕೊಟ್ಟು ರಿವರ್ಸ್ ಹೊಡೆದರೆ
ನಾನು ಹಂಗೆ ಹೇಳಿಲ್ಲ, ತಿರ್ಚಿದ್ದಾರೆ ಅಂದರೆ ಆಯಿತು, ಅಲ್ಲಿಗೆ ಎಲ್ಲವೂ ಮುಗಿಯಿತು. ಹೆಚ್ಚಿಗೆ ಮಾತಾಡಿದ್ರೆ ಇದನ್ನು ಬೆಳೆಸಬೇಡಿ, ಇದನ್ನು ಬೆಳೆಸಬೇಡಿ. ನಿಮ್ಮ ಮನೆ ಸ್ಲೇವ್ಗಳು ನಾವು, ಬೆಳೆಸದೇ ಇರೋದಕ್ಕೂ ಇಟ್ಕೊಳ್ಳದೇ ಇರೋದಕ್ಕೂ. ಇವ್ರು ಹೇಳ್ದಂಗೆ ನಡ್ಕೋಬೇಕು. ದ್ಯಾಟ್ ಈಸ್ ದಿ ಪ್ರಾಬ್ಲಮ್. ಎಸ್. ಇನ್ನು ರೈತರು ಸಾಲ ಮನ್ನಾ ಕೈ ಬಿಡ್ತಾರಾ ಇಲ್ವಾ? ಹಾ ಸರ್, ಈಗ ಕೈ ಬಿಡಲ್ಲ ಅಂತ ಅನ್ಕೊಳ್ಳೋಣಪ್ಪ. ನಾನು ಮುಖ್ಯಮಂತ್ರಿನ ರೈತ ವಿರೋಧಿ ಅನ್ನಕ್ಕಾಗತ್ತಾ? ಹೆಂಗ ಅನ್ನಕ್ಕಾಗತ್ತ? ಬಟ್ ಅವ್ರ ಕ್ಯಾಬಿನೆಟ್ ಅಲ್ಲೇ ಇರುವಂತವ್ರಲ್ಲ. ನಾನು ಹೆಂಗ ಅನ್ನಕ್ಕಾಗತ್ರಿ ಆಗ? ಓಕೆ, ನಾವು ನಾನು ಅನ್ನಕ್ಕಾಗತ್ತಾ? ಇಲ್ಲ. ಯಾರನ್ನ ರೈತರೇನೋ ಹೇಳೋದಿದ್ರೆ ಹೇಳ್ಕೋಬೇಕು. ಹೇಳ್ರಪ್ಪ, 26 ಆರ್ಗನೈಸೇಷನ್ ಇಟ್ಕೊಂಡು 36 ಕಡೆ 300 ಜನ ಸೇರ್ಕೊಂಡು ಪ್ರತಿಭಟನೆ ಮಾಡ್ತೀರಲ್ಲ, ಒಂದು ಕಡೆ ಸೇರಿ ಒಗ್ಗಟ್ಟಿನಿಂದ ರೈತ ಎಂದರೆ ಒಂದೇ ಕುಟುಂಬ, ಅದೊಂದು ಒಂದೇ ವ್ಯಕ್ತಿ ಅಂತ ಪರಿಭಾವಿಸದೆ ಹಸಿರು ಶಾಲಿನ ಹೆಸರಿನಲ್ಲಿ ನಿಮಗೆ ಬೇಕಾದಂತೆ ಮಾಡ್ಕೋತಿರಲ್ಲಪ್ಪ ಸಂಘಟನೆಗಳು. ಮಾಡ್ರಪ್ಪ, ಅದೇನು ಮಾಡ್ತೀರಿ ನೋಡೋಣಪ್ಪ. ಅವಮಾನ ಅನ್ನಿಸಿದರೆ ಅದು ಮಾನ ಅನ್ನುವುದು ಇದ್ದರೆ ಮಾಡಬೇಕು ಪ್ರೊಟೆಸ್ಟ್ ಅನ್ನೋರುಗಳಿಗೆ. ಇನ್ನು ರೈತರು ಸಾಲ ಮನ್ನಾಗಾಗಿ ಬರಬಯಸ್ತಾರೆ ಅನ್ನುವಂತ ಶಿವಾನಂದ ಪಾಟೀಲ್ ಅವರ ಹೇಳಿಕೆಗೆ ವಿಪಕ್ಷ ಬಿಜೆಪಿ ಸಹಜವಾಗಿ ಆಕ್ರೋಶ ಹಾಕಿದ್ದಾರೆ. ಇಂಥ ಸೂಕ್ಷ್ಮ ಸಂವೇದನೆ ಕಳೆದುಕೊಂಡಿರುವ ಸಚಿವರನ್ನ ಸಂಪುಟದಲ್ಲಿ ಇಟ್ಕೋಬಾರದು, ಕೂಡಲೇ ಅವರನ್ನ ವಜಾ ಮಾಡಬೇಕು ಅಂತೆಲ್ಲ ಕೇಳಿದ್ದಾರೆ. ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕೇವಲ ಶಿವಾನಂದ ಪಾಟೀಲ್ ಮಾತಲ್ಲ, ಸರ್ಕಾರದ ಮನಸ್ಥಿತಿ ಇದು, ಸರ್ಕಾರದ ಅಹಂಕಾರಕ್ಕೆ ಇದು ಉದಾಹರಣೆ. ಅನ್ನದಾತರನ್ನ ಪದೇ ಪದೇ ಅವಮಾನಿಸಲಾಗ್ತಾ ಇದೆ. ರೈತರ ಶಾಪ ಸರ್ಕಾರಕ್ಕೆ ತಟ್ಟದೇ ಇರೋದಿಲ್ಲ ಅಂತ ಬಿಜೆಪಿ ಅವರದ್ದು ಎಂದಿನಂತೆ. ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ತೀವ್ರವಾಗಿ ಖಂಡಿಸಿದ್ದಾರೆ. ರೈತ ಕೇಳ್ತಾ ಇರೋದು ನನ್ನ ಹಕ್ಕನ್ನಷ್ಟೇ, ಭಿಕ್ಷೆ ಏನಲ್ಲ ಅಂತ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಯಾರೇನು ಮಾತಾಡಿದ್ದಾರೆ ನೋಡೋಣ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನ ಮಾಡ್ತೇನೆ, ತತ್ಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನ ಹೇಳಿ, ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಿ. ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ನಡವಳಿಕೆಗಳು ಉಡಾಫೆಯಾಗಿ ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ದುರಾದೃಷ್ಟ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಅವ್ರಿಗೆ ಏನಾಗಿದೆಯೋ, ಬುದ್ಧಿಭ್ರಮೆ ಆಗಿದೆಯೋ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೋ, ನಮ್ಮ ಕರ್ನಾಟಕಕ್ಕೆ ಅವಮಾನ ಸನ್ಮಾನ್ಯ ಶಿವಾನಂದ ಪಾಟೀಲ್ರು. ಇದ್ರ ಮುಂಚೆನೂ ರೈತರ ಬಗ್ಗೆ ಈ ಥರದ ಕೆಟ್ಟ ಪದಗಳನ್ನು, ಹೀನಾಯ ಪದಗಳನ್ನು ಬಳಸುವಂಥದ್ದು ಇಡೀ ರೈತ ಸಮುದಾಯಕ್ಕೆ ಮಾಡಿದಂಥ ದ್ರೋಹ. ಇದನ್ನು ನಾನು ಖಂಡಿಸ್ತೀನಿ. ಇದು ಬಹುಶಃ ಅಧಿಕಾರದ ಅಹಂಕಾರದ ಒಂದು ಭಾವನೆ ಅವರಲ್ಲಿ ಮಾತಾಡಿಸ್ತಾ ಇದೆ. ಅಧಿಕಾರದ ಪಿತ್ತ ನೆತ್ತಿಗೇರಿದಾಗ ಅಹಂಕಾರದಿಂದ ಸ್ಥಿತಪ್ರಜ್ಞತೆಯನ್ನು ಕಳ್ಕೊಳ್ತಾರಂತೆ. ಸರಿಯಾದ ಬೆಲೆ ಕೊಡ್ಲಿ, ನಮ್ಗೆ ಯಾವುದನ್ನು ಪುಕ್ಷಟೆ ಕೊಡೋದು ಬೇಡ. ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ. ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾವು 5 ಲಕ್ಷ ಕೊಡ್ತಾರಲ್ಲ, ನಾವು 50 ಲಕ್ಷ ಕೊಡ್ತೀವಿ. 50 ಲಕ್ಷ ಕೊಟ್ಟರೆ ನೀವು ಆತ್ಮಹತ್ಯೆ ಮಾಡ್ಕೊಂತೀರೇನ್ರಿ ಸಚಿವರೇ? ಆಲ್ ರೈಟ್, ಎಲ್ಲ ಹೇಳಿದ್ರಲ್ವಾ. ಇದಿಷ್ಟು ಪೊಲಿಟಿಕಲ್ಲು. ಬಟ್ ಒಂದು ವಿರೋಧ ಪಕ್ಷವಾಗಿರುವಂತ ಬಿಜೆಪಿ ಬರೀ ಹೇಳಿಕೆಗೆ ಮಾತ್ರ ಸೀಮಿತವಾಗಿ ಏನು ಮಾಡ್ಬೋದಾ ಅವ್ರೀಗ? ಒಂದು ಪ್ರತಿಭಟನೆ ರೈತರ ವಿಚಾರದಲ್ಲಿ ಸರ್, ಒಂದು ಮೆರವಣಿಗೆ, ಆಮೇಲೆ ಮಂತ್ರಿ ಸ್ಥಾನದ ಕೆಳಗಿಳಿಸೋ ಮಟ್ಟಕ್ಕಾದ್ರೂ ಹೋಗ್ಬೇಕಲ್ಲ ಸರ್. ಯಾರು ಇಳಿಸೋರು? ನಾವು ಇಳಿಸಲ್ಲ ಅಂತಂದ್ರೆ ಏನು ಮಾಡ್ತೀರಿ? ಇಂಥದ್ದು ಯಾವುದೋ ಒಂದು ಹಳೇದೊಂದು 1847 1857 ಒಂದು ಸ್ಟೇಟ್ಮೆಂಟ್ ತೆಗಿತಾರೆ. ನೀವು ಹೇಳಿರ್ಲಿಲ್ವಾ? ಆಗೇನಪ್ಪ ಮಾಡಿದ್ದ ನೀನು ಅಂತಾರೆ. ಸೇಮ್ ಆರ್ಗ್ಯುಮೆಂಟ್ ಶುರು ಆಗುತ್ತೆ ಅಷ್ಟೇ. ಅದು ಮಾಡಿದ್ರೆ 3 ದಿನ ಆದ್ಮೇಲೆ ಕೈ ತೊಳ್ಕೊಂಡು ಹೋದ್ರೆ ಆಯ್ತಪ್ಪ. ಬಟ್ ಇದು ಪೊಲಿಟಿಕಲ್ ಇದಕ್ಕೆ ಮಾತ್ರ ಅವಕಾಶ, ರಾಜಕೀಯ ಚುನಾವಣೆಗೋಸ್ಕರ ಅಲ್ಲಿಗೆ ಮಾತ್ರ. ಈ ಮಾತಿಗೆ ಸರ್ಕಾರ ಏನನ್ನತ್ತೆ ಗೊತ್ತಿಲ್ಲಪ್ಪ, ನೋಡೋಣ. ಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಸರ್ಕಾರ ನೀರು ಕೊಡುತ್ತೆ, ಫ್ರೀಯಾಗಿ ವಿದ್ಯುತ್ ಕೊಡುತ್ತೆ, ಆದರೆ ರೈತರು ಬರಗಾಲ ಬರಲಿ ಅಂತ ಕಾಯ್ತಾರೆ ಅಂತ ಹೇಳಿ ಮಾತನಾಡಿದ್ದಾರೆ. ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳ್ಬೋದು, ಯಾಕಂದರೆ ನಾನು ಅದನ್ನು ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಬಹುಶಃ ಅವ್ರಿಗೆ ನೀವು ಕೇಳಿದರೆ ಸೂಕ್ತ. ಯಾಕೆ ನನಗೆ ಇದನ್ನು ಕೇಳಿಸ್ಕೊಂಡಿಲ್ಲ, ನನಗೇನು ಆ ಥರ ಏನು ಹೇಳಿಲ್ಲ, ಫ್ಲೋಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದರೆ ಶಿವಾನಂದ ಪಾಟೀಲ್ರು ಸಹ ರೈತ ಕುಟುಂಬದಿಂದನೇ ಬಂದಿರೋರು. ಅವರೇನು ಸಿಟಿ ಏನು ಹುಡ್ದೋರಲ್ಲ, ಅವರು ಹಳ್ಳಿಯಿಂದನೇ ಹುಡ್ದೋರು. ಏನೋ ಮಿಸ್ಟೇಕಾಗಿ ಮಾತಾಡಿರ್ಬೇಕು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ. ಏನೋ ನನಗೆ ಮದ ಇರಲಿಲ್ಲ. ಏನೋ ಟಿವಿ ಮಾಧ್ಯಮದಲ್ಲಿ ಪ್ರಚಾರ ಸಿಗ್ತದೆ ಅಂತ ತಿಳ್ಕೊಂಡು ಸಿಕ್ಕವ್ರು ಸಿಕ್ಕಾಗಿ ಮಾತಾಡೋದು ಸರಿ ಅಲ್ಲ. ರೈತರ ಪರ ನಾವಿದ್ದಲ್ಲೇ ಇಡೀ ದೇಶದೊಳಗೆ 0% ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಕ್ಕಂಥದ್ದು ಮೊದಲು ನಾನೇ ಮಾತಾಡ್ದವನು. ಕೊಬ್ಬರಿ 18,000 ರೂಪಾಯಿ ಕ್ವಿಂಟಲ್ ಮಾರೋದು ಇವತ್ತು 7-8,000 ಬಂದು ನಿಂತಿದೆ. ಉಳ್ಳಾಗಡ್ಡಿಗೆ 40-50 ರೂಪಾಯಿ ಹೋಗಿತ್ತು. ಅದನ್ನ ಬಂದ್ ಮಾಡಿದ್ರಲ್ಲ, ಎಕ್ಸ್ಪೋರ್ಟ್ ಯಾರು ಬಂದ್ ಮಾಡಿದ್ರು? ರೈತರ ಶೋಷಣೆ ಆಗ್ತಕ್ಕಂಥ ಇದು ಎಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ಸ್ ಎಲ್ಲ ಅವ್ರು ಚೂರು ಮುಂದಕ್ಕೆ ಹೋಗ್ಬೋದಾ? ಯಾವೊಂದು ಓಪನ್ ಪಿತೂರಿ ತಿರುಚಲಾಗಿದೆ, ಪಿತೂರಿ ಆಗಿ. ನೀವುಗಳು ಮಾತಾಡುವಾಗ ನಿಮ್ಮ ನಾಲಿಗೆಗಳ ಹಿಡಿತಗಳನ್ನು ಇಟ್ಕೊಂಡು ಮಾತಾಡಬೇಕು. ಏನೋ ಹೇಳೋಕೆ ಹೋಗಿ ಏನೇನು ಹೇಳ್ಬಿಡ್ತೀರಿ, ಹೇಳಿದ್ಮೇಲೆ ತಿರುಚ್ತೀರಿ. ಅದಕ್ಕೊಂದು
ಕಳ್ಳನ್ಗೊಂದು ಇನ್ನೊಂದು ನೆಪ ಅನ್ನೋ ಥರ ಒಂದು ನೆಪ ಬಟ್ ಇದನ್ನು ಕೂಡ ಡಿಫೆಂಡ್ ಮಾಡಕ್ಕೆ ಇನ್ನೊಂದಿಷ್ಟು ಮಂತ್ರಿಗಳು ನಿಂತ್ಕೊಳ್ತಾರಲ್ಲ ಸರ್, ಅದು ಅಸಹ್ಯ ಅಲ್ವಾ ಸರ್? ಅಲ್ಲ ಏನು ಪೊಲಿಟಿಕಲ್ ಆಗೋದ್ಮೇಲೆ ಇನ್ನೇನು ಮಾಡೋದು? ಹೌದು ಆ ಶಿವಾನಂದ ಪಾಟೀಲ್ ತಪ್ಪಲ್ಲ ಮಾತಾಡಿದ್ದ, ಕಿತ್ತಾಕ್ಬೇಕಪ್ಪ ಅವನನ್ನ ಅಂತ ಹೇಳ್ಬೇಕು ಅವರು. ಅಲ್ಲ ಸರ್, ಅಟ್ಲೀಸ್ಟ್ ಅದು ಹೇಳಿಲ್ಲ ಅಂದ್ರೆ ರೈತರ ಬಗ್ಗೆ ಹಂಗೆ ಮಾತಾಡಬಾರ್ದು ಅಂತ ಹೇಳುವಂಥದ್ದನ್ನಾದ್ರೂ ತೋರಿಸ್ಬೇಕು. ಯಾರು ಬೇರೆ ಸಹೋದ್ಯೋಗಿ ಎವ್ರಿಥಿಂಗ್ ಈಸ್ ಪೊಲಿಟಿಕಲ್ ಈಗ. ಓಕೆ, ಹಾಗಾಗಿ ಯಾವುದಕ್ಕೂ ಈ ರೀತಿಯ ನಿರೀಕ್ಷೆಗಳನ್ನು ಮಾಡಬಾರ್ದು ಯಾರುವೇ ಇನ್ನು ಮುಂದೆ. ಅವರಿಗೆ ಅನುಕೂಲವಾಗುವುದಾದರೆ ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಅವರು ಕ್ರಮದ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಇನ್ನು ಮುಂದಕ್ಕೆ ಹೋಗ್ತಾ ಎಲ್ಲ ಪಕ್ಷನೂ ಅಷ್ಟೇ. ಇನ್ನು ಮುಂದೆ ಯಾರೂ ಮಾತಾಡಲ್ಲ. ನಿಮಗೆ ರೇಪ್ ಎಲ್ಲ ಆಯ್ತಾ, ಅಲ್ಲಿ ರೇಪ್ ಆಗಿತ್ತಲ್ಲಪ್ಪ ಅದಕ್ಕೆ ಮಾತಾಡಿದ್ಯಾ ಅಂದ್ಬಿಡೋದು. ರೇಪ್ ಯಾಕಾಯ್ತು ಅಂತ ಮಾತಾಡಲ್ಲ. ಎಕ್ಸಾಕ್ಟ್ಲಿ, ಸ್ಯಾಡ್ ಪಾರ್ಟ್. ಹೌದು, ಮಾತಾಡಲ್ಲ ನಾನು. ಹೌದು, ಅಲ್ಲಿ ರೇಪ್ ಆಗಿತ್ತಲ್ಲ ಆಗೇನು ಮಾಡಿದೆ, ಕ್ರಮ ತಗೊಂಡಿದ್ಯಾ ಬಿಡು ಅಂತ ಅಷ್ಟೇ. ಹೀಗಾಗಿ ಈ ಇನ್ಸೆನ್ಸಿಟಿವ್ನೆಸ್ ಆಫ್ ಡೆಮಾಕ್ರಸಿ ಏನಿದೆ ಅದು ಮುಂದುವರಿಯುತ್ತೆ ಇನ್ನೂ ದೀರ್ಘಕಾಲ. ಇವತ್ತಿನ ರಾಜಕೀಯ ದ್ವೇಷಗಳನ್ನು ನೋಡಿದ್ರೆ ಅದು ಮುಂದುವರೆದು ಏನು ಹೊರಕ್ಕೆ ಬರುತ್ತೋ ಗೊತ್ತಿಲ್ಲ. ಬರಗಾಲ ಅಲ್ವಾ? ಇನ್ನು ರಾಜ್ಯವನ್ನ ಬರಗಾಲ ಕಾಡ್ತಾನೆ ಇದೆ. ಈ ವರ್ಷ ಅತ್ಯಂತ ಭೀಕರ ಬರಗಾಲ ಅಂತ ಹೇಳ್ತಾ ಇದ್ದಾರೆ. 2001ರಿಂದ ಇಲ್ಲಿಯವರೆಗೂ 16 ಬರಗಾಲ ಬಂದೋಗಿದೆ. ಕಳೆದ 123 ವರ್ಷಗಳಲ್ಲೇ ಇದು ಅತ್ಯಂತ ಭಾರಿ ಬರಗಾಲ ಅಂತ ಹೇಳ್ತಾ ಇದ್ದಾರೆ. 240 ತಾಲೂಕುಗಳ ಪೈಕಿ 123 ಬರಪೀಡಿತ ಅಂತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರೋದು ಇದಕ್ಕೆ ಸಾಕ್ಷಿ. ಸೊ ಹೇಗಿದೆ ಪರಿಸ್ಥಿತಿ ನೋಡೋಣ. ಈಗ ಎಲ್ಲರಿಗೂ ಗೊತ್ತಾಗೋಗಿದೆ ಬರಗಾಲ ಅನ್ನೋದು. ಹೌದು, ಅದೇನು ಹೊಸದು ಅಂಕಿಅಂಶ ಹೇಳ್ತಿದ್ದೀರಿ ಅಷ್ಟೇ. ನೀವು ಔಸಿಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ನೈಋತ್ಯ ಮಾನ್ಸೂನ್ನಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ ಗೊತ್ತು. ಈಶಾನ್ಯ ಮುಂಗಾರಿನಲ್ಲೂ ಅದೇ ಆಗಿರೋದು. ಜಲಾಶಯದಲ್ಲಿ ನೀರಿನ ಮಳೆ ಆಗದೆ ಇದ್ದರೆ ಜಲಾಶಯದಲ್ಲಿ ಎಲ್ಲಿ ನೀರು ಬರಬೇಕು? ನೀರಿಲ್ಲ. ಜಾನುವಾರಿಗೆ ಮೇವಿಲ್ಲ, ನ್ಯಾಚುರಲಿ ಮೇವಿರಲ್ಲ. ನೀರಿಲ್ಲ ಅಂದರೆ ಮೇವಿಲ್ಲ. ಬೆಳೆ ಹಾನಿ ಒಂದು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಗಿದೆ. 80 ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಆಗ್ಬೋದು. 148 ಮೆಟ್ರಿಕ್ ಟನ್ ಬದಲು 80 ಆಗ್ಬೋದು ಅಂತಿದ್ದಾರೆ. ಅಕ್ಕಿ ಬೆಳೆಗಳ ಬೆಲೆ ವಿಪರೀತ. ಅದಾದಾಗ ಬೈದ್ರಾಯ್ತು ಯಾರನ್ನಾರು ಕಾಂಗ್ರೆಸ್ನವರು. ಮೋದಿಯ ಸರ್ಕಾರದಿಂದ ಬೆಲೆ ಏರಿಕೆ, ಅಕ್ಕಿ ಎಕರೆ ಬೆಳೆ ಎಕರೆ ಅಂದ್ರಾಯ್ತು. ಇವ್ರು ಮೋದಿಗೂ ಇದಕ್ಕೂ ಏನು ಸಂಬಂಧ? ರಾಜ್ಯ ಸರ್ಕಾರದ ದುರಾಡಳಿತದಿಂದ ಇವ್ರು ಶುರು ಇದಾಗಿದೆ ಅಂತಂದ್ರೆ ಆಯ್ತಪ್ಪ 2 ದಿನ ಅಷ್ಟೇ ತಾನೇ, ಅಲ್ಲಿಗೆ ಬರುತ್ತೆ ಸರ್. ಆಮೇಲೆ ನಿಮಗೆ ಬೇಕಾಗಿದ್ದು ನೀವು ಇಸ್ಕೊಂಬಿಟ್ಟು ಆ ಅಲ್ಪ ತೃಪ್ತಿನಲ್ಲಿ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡಿದ್ರಾಯ್ತು ನೀವು ಜನ. ಸಾಲ್ ಜೂನ್ ನವೆಂಬರ್ ಅವಧಿಯಲ್ಲಿ 456 ರೈತರ ಆತ್ಮಹತ್ಯೆ. ಅದು ತಪ್ಪದು. ಆತ್ಮಹತ್ಯೆ ಮಾಡ್ಕೋಬಾರ್ದು. 354 ರೈತರ ಆತ್ಮಹತ್ಯೆಗೆ ಪರಿಹಾರಕ್ಕೆ ಅರ್ಹ. 321 ಪರಿಹಾರ ವಿತರಣೆ, ಒಂದು 16 ಕೋಟಿ. ಸತ್ತವ್ರ ಬೆಲೆ ಗೊತ್ತಾಯ್ತಲ್ವ ರೈತರಿಗೆ? 321 ಜೀವಕ್ಕೆ 16 ಕೋಟಿ ಪರಿಹಾರ ವಿತರಣೆ ಆಗಿದೆಯಂತಪ್ಪ. ಸೊ ಯಾರ್ಯಾರು ಫ್ಯಾಮಿಲಿಲಿ ರೈತರು ಸತ್ತಿದ್ದಾರೆ ನಿಮ್ಗೆ ಅರ್ಥ ಆಯ್ತಾ ನಮ್ಮ ವ್ಯಾಲ್ಯೂ ಏನು ಅಂತ? ಈಗ ತೋರಿಸ್ತಾ ಇದ್ದಾರೆ. ಸಾಯ್ಬೇಕು ಅಂತ ಹೊರಟವ್ರಿಗೆ ಒಳ್ಳೆ ಪಾಠ. ಸರ್, ಈ ವಿಚಾರದಲ್ಲಿ ಸರ್ಕಾರ ಗಮನ ಹರಿಸಬೇಕಾಗಿತ್ತು ಸರ್. ಅಟ್ಲೀಸ್ಟ್ ಸಕ್ಕರೆ ಸಚಿವರು ಅಂದ್ರೆ ಮೇವಿನ ವಿಚಾರ, ಈ ಬರ ಬಂದಾಗ ಹಸುಗಳನ್ನ ಮಾರಾಟ ಮಾಡಿ ಬರದ್ದು ಮೇವಿಂದೆಲ್ಲ ಸಂಬಂಧ ಇಲ್ಲ. ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟರ್ಗಳು ನೋಡ್ಕೋಬೇಕು ಅದನ್ನ. ಅವ್ರಿಗೆ ಸಂಬಂಧವಿಲ್ಲ ಅದು. ಅಲ್ಲ, ಅಟ್ಲೀಸ್ಟ್ ಆ ವಿಚಾರ ಮಾತಾಡಬೇಕಾಗಿ. ಮಾತಾಡೋದು ಬೇರೆ ವಿಚಾರ. ಯಾವ್ದು ಬೇಕಾದ್ರೂ ಮಾತಾಡ್ಬೋದು. ಇಂಟರ್ನ್ಯಾಷನಲ್ ಬೈಡನ್ ವಿಚಾರನೂ ಮಾತಾಡ್ಬೋದು ಬೇಕಾರೆ. ಇದು ಅವ್ರಿಗೆ ಸಂಬಂಧವಿಲ್ಲ ನನ್ನ ಪ್ರಕಾರದಲ್ಲಿ. ಬಟ್ ಈಗ ನೀವು ಮಾತಾಡ್ತಿರೋದೆಲ್ಲ ಡಿಸೆಂಬರಿನ ಲೆಕ್ಕಾಚಾರಗಳು. ಈ ಬರದ ಸಂಪೂರ್ಣ ಕರಾಳ ಛಾಯೆ ನಿಮಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗೋದು ಫೆಬ್ರವರಿ ನಂತರ, ಬೇಸಿಗೆಯಲ್ಲಿ. ಮಾರ್ಚ್ಗೆ ಪ್ರವೇಶ ಕೊಟ್ಟ ಮೇಲೆ. ಮಾರ್ಚ್, ಏಪ್ರಿಲ್, ಮೇ ಏನಿದೆ ಆ 3 ತಿಂಗಳೇನಿದೆ ತ್ರೈಮಾಸಿಕ, ಅಲ್ಲಿ 3 ತಿಂಗಳಿರುತ್ತೆ ಟೈಮು. ದ್ಯಾಟ್ ಕುಡ್ ಬಿ ದ ಮೋಸ್ಟ್ ಡಿಫಿಕಲ್ಟ್ ಟೈಮ್. ಇದಲ್ಲ, ಇನ್ನೂ ಅಲ್ಪ ಸ್ವಲ್ಪ ಜೀವ ಉಳ್ಕೊಂಡಿದೆ. ಅಲ್ಲಲ್ಲಾಗಿರೋ ಅಕಾಲಿಕ ಮಳೆಗಳು, ಯಾವ್ಯಾವುದೋ ಚಂಡಮಾರುತದಿಂದ ಬಂದಿರೋದು ಒಂಚೂರು ಪಾರು, ಅಲ್ಲಲ್ಲಿ ಭೂಮಿ ಹಂಗೋ ಹಿಂಗೋ ಅಡ್ಜಸ್ಟ್ ಆಗಿ ನಡೀತಿದೆ ನಿಮಗೆ. ಎಲ್ಲಿಗೆ ಹೊಡೆಯತ್ತೆ ಏಟು ಅಂದರೆ ಗೋ ಟು ಮಾರ್ಚ್. ಬೋರ್ವೆಲ್ಗಳು ಡ್ರೈ ಆಗ್ತಾ ಸ್ಟಾರ್ಟ್ ಆಗುತ್ತೆ. ರೀಚಾರ್ಜಿಂಗ್ ಆಗಿರಲ್ಲ ಪ್ರಾಪರ್ ಆಗಿ, ಅಥವಾ ಚಾರ್ಜ್ ಆಗಿ ಚೆನ್ನಾಗಿದ್ದರೂ ಬೋರ್ವೆಲ್ಲು ತುಂಬ ನೀರಿನ ಹೊರಗೆ ಎಳೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಬೇಗ ಬತ್ತಿ ಹೋಗುತ್ತೆ, ಬೋರ್ವೆಲ್ ಬತ್ತತ್ತೆ, ನದಿಗಳಲ್ಲಿರಲ್ಲ. ದ್ಯಾಟ್ ಟ್ರಬಲ್ ವಿಲ್ ಬಿಗಿನ್ ಅಲ್ಲಿ. ಆ್ಯಂಡ್ ಮಜಾ ನೋಡ್ಕೊಳ್ಳಿ ನೀವು, ಆ ಪೀರಿಯಡಲ್ಲಿ ಲೋಕಸಭಾ ಎಲೆಕ್ಷನ್ ನೋಡ್ತಾ ಇರಿ. ಒಬ್ಬೊಬ್ಬರನ್ನ ಬೈಕೊಂಡು ಎಷ್ಟು ಚೆನ್ನಾಗಿ ಕಾಲ ಕಳೀತಾರಾಗ ಅಂತ ಜನರ ಬಗ್ಗೆ ಕೇಳೋರು ನೋಡ್ತಾ ಇರಿ. ಇವ್ರು ಅವ್ರನ್ನ ಬೈಯೋದು, ಬರ ಪರಿಹಾರಕ್ಕೆ ಪರಿಹಾರವನ್ನು ಕೇಳಿದ್ದೀವಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು.
ಪರಿಹಾರವನ್ನು ನ್ಯಾಯದ ಪ್ರಕಾರ ನಿಯಮದ ಪ್ರಕಾರ ಕೊಟ್ಟಿದ್ದೀವಿ, ಈ ಸರ್ಕಾರ ಲಾಯಕ್ಕಿಲ್ಲ ಅಷ್ಟೇ, ಎಲ್ಲ ಫ್ರೀ ಮಾಡ್ಕೊಂಡು ಹಾಳಾಗೋಗ್ಬಿಟ್ರಿ ಇವರು ಅಂತ. ಅವರು ಇವೆಲ್ಲ ಡ್ರಾಮಾ ಥರ ಬೇಕಾದ್ರೆ ಯಾವ ಥರ ಇನ್ನೊಂದು ಸ್ವಲ್ಪ ದಿನ 8 ದಿನದಲ್ಲಿ ಪುರ್ಸೋತಿದ್ರೆ ಒಂದು ವಿಡಿಯೋ ಥರ ಮಾಡಿ ತೋರಿಸಿರ್ತೀನಿ. ಇವರು ಹೀಗೆ ಹೇಳುತ್ತಾರೆ, ಇವರು ಹೀಗೆ ಹೇಳುತ್ತಾರೆ, ಸ್ಟೇಟ್ಮೆಂಟ್ಸ್ಗಳು ರೆಡಿ ಮಾಡೋಣ, ರೆಡಿ ಇರುತ್ತೆ, ಡೈಲಾಗ್ಗಳು ಹಿಂಗೆ ಇರ್ತವೆ, ತೋರಿಸ್ಬಿಡೋಣ ಬೇಕಾದ್ರೆ. ಪಬ್ಲಿಕ್ ಟಿ ವಿನಲ್ಲಿ ಹೊಸ ಹೊಸ ವಿಶೇಷವಾಗಿ ಮೆಚ್ಚಿಸೋಕ್ಕೆ ಜನರನ್ನೆಲ್ಲ ಇದು ಮಾಡಿ ಅಚ್ಚುಮೆಚ್ಚಿಯ ಪಬ್ಲಿಕ್ ಮೂವೀಸಲ್ಲಿ ಸೂಪರ್ ಹಿಟ್ ಚಿತ್ರಗಳನ್ನು ಪ್ರಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಮೊದಲನೆಯದಾಗಿ ಡಿಸೆಂಬರ್ 31ನೇ ತಾರೀಕು ಒಂದು ಬ್ಲಾಕ್ ಬಸ್ಟರ್ ಸಿನಿಮೋತ್ಸವ ಪ್ರಾರಂಭ. ಮಿಸ್ ಮಾಡಿದೆ ನೋಡಿ, ಯಾವತ್ತು 31ನೇ ತಾರೀಕು, ಭಾಳ ಅರ್ಲಿ ಹೇಳ್ತಾ ಇದ್ದೀವಿ.